Hello dear children, welcome to the class. Dear children, in today's session we are going to study about the lesson is none other than it is our unit number 7 Prose Neeraja Bhanot Brave in Life, Brave in Death. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಪಾಠದ ಹೆಸರು ಏನು ಅಂತಂದರೆ ನೀರಜಾ ಭಾನೋಟ್ ಬ್ರೇವ್ ಇನ್ ಲೈಫ್ ಬ್ರೇವ್ ಇನ್ ಡೆತ್. ಆಕೆ ಹುಟ್ಟಿದಾಗಲೂ ಧೈರ್ಯವಂತಳಾಗಿದ್ಲು, ಸಾಯುವ ಸಮಯದಲ್ಲಿಯೂ ಸಹಿತ ಧೈರ್ಯವಂತಳಾಗಿದ್ಲು. ದಿಸ್ ಈಸ್ ಆಲ್ ಅಬೌಟ್ ದ ಬಯೋಗ್ರಫಿ ಆಫ್ ನೀರಜಾ ಭಾನೋಟ್. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಡಿಯರ್ ಚಿಲ್ಡ್ರನ್. You have read a lesson in class 5th about bravery awards. Do you remember the lesson? Can you narrate one incident of bravery from the lesson? Dear children, you have already studied about the lesson in 5th class is bravery awards. Do you remember the lesson? ನಿಮಗದು ನೆನಪಿದೆಯಾ ಲೆಸನ್ನ? ಹಂಗಂದ್ರೆ ನೀವೇನು ಮಾಡಬೇಕು ಈಗ ಅಂತಂದ್ರೆ, ಕ್ಯಾನ್ ಯು ನ್ಯಾರೇಟ್ ಒನ್ ಇನ್ಸಿಡೆಂಟ್ ಆಫ್ ಬ್ರೇವ್ರಿ ಫ್ರಮ್ ದ ಲೆಸನ್? ಆ ಒಂದು ಪಾಠದಲ್ಲಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೀವೇನಾದರೂ ಹೇಳಬಲ್ಲಿರಾ ಈಗ ಅಂತ ಕೇಳ್ತಿದ್ದಾರೆ ಅವರು. ಸೊ ಹಿಯರ್ ದ ಸ್ಟೋರಿ ಅಬೌಟ್ ನೀರಜಾ ಭಾನೋಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನೌ. ನೀರಜಾ ಭಾನೋಟ್, born on September 7, 1963, died on September 5, 1986, was a flight attendant for Pan Am Airlines based in Mumbai, India. She died while saving passengers from terrorists on September 5, 1986. She went on to become the youngest recipient of India's highest civilian award for bravery, the Ashoka Chakra. Neeraja Bhanot, born on September 7 and 1963. ನೀರಜಾ ಭಾನೋಟ್ ಹುಟ್ಟಿದ್ದು ಸೆಪ್ಟೆಂಬರ್ ಒಳಗೆ, ತೀರಿಕೊಂಡಿದ್ದನು ಸಹಿತ ಸೆಪ್ಟೆಂಬರ್ ಒಳಗೆ. 2 ದಿನ ಆಕೆ ತೀರಿಕೊಂಡಿದ್ದು ಮತ್ತು ಆಕೆ ಹುಟ್ಟಿದ್ದು ಸೆಪ್ಟೆಂಬರ್ 7ಕ್ಕೆ ಹುಡ್ತಾಳೆ, ಸೆಪ್ಟೆಂಬರ್ 5ಕ್ಕೆ 1986 ಒಳಗೆ ತೀರ್ಕೋತಾಳೆ. ವಾಸ್ ಅ ಫ್ಲೈಟ್ ಅಟೆಂಡೆಂಟ್. ಅಟೆಂಡೆಂಟ್ ಮೀನ್ಸ್ ಅ ಪರ್ಸನ್ ಎಂಪ್ಲಾಯ್ಡ್ ಟು ಪ್ರೊವೈಡ್ ಅ ಸರ್ವಿಸ್ ಟು ದ ಪಬ್ಲಿಕ್ ಅಂತಂದ್ರೆ ವಿಮಾನದಲ್ಲಿ ಕೆಲಸ ಮಾಡುವ ಒಬ್ಬ ಸಹಾಯಕಿ ಈಕೆ. ಪ್ಯಾನ್ ಆಮ್ ಏರ್ಲೈನ್ಸ್ ಒಳಗೆ ಕೆಲಸ ಮಾಡ್ತಿರ್ತಾಳೆ, ವಿಮಾನದೊಳಗೆ. ಬೇಸ್ಡ್ ಇನ್ ಮುಂಬೈ, ಇಂಡಿಯಾದ ಮುಂಬೈನಲ್ಲಿ ಕೆಲಸವನ್ನು ಮಾಡ್ತಿರ್ತಾಳೆ. She died while saving passengers from terrorists on September 5, 1986. ಈಗ ಯಾವ ಕಾರಣಕ್ಕಾಗಿ ಸಾಯ್ತಾಳೆ ಅಂತಂದ್ರೆ, ಟೆರರಿಸ್ಟ್ ಈಕೆ ನಡೆಸ್ತಕ್ಕಂಥ ವಿಮಾನವನ್ನು ಅಪಹರಣ ಮಾಡಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಸ್ಗಳನ್ನು ಸೇವ್ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. She went on to become the youngest recipient of India highest civilian award of bravery, the Ashoka Chakra. ಅತ್ಯುನ್ನತವಾದ ಒಂದು ಪ್ರಶಸ್ತಿ, ಭಾರತದ ಅತ್ಯುನ್ನತವಾದ ಒಂದು ಪ್ರಶಸ್ತಿಯಾದ ಅಶೋಕ ಚಕ್ರವನ್ನು ಪಡೆದಂತಹ ಅತ್ಯಂತ ತರುಣಿ ಮಹಿಳೆ ಅಂಥೇಳಿನ ಈಕೆಗೆ ಕರೀತಾರೆ. ಭಾಳ ತರುಣಾವಸ್ಥೆಯಲ್ಲಿನ ಅಂದ್ರೆ ಯೌವನಾವಸ್ಥೆಯಲ್ಲೇ ಪ್ರಶಸ್ತಿ ಪಡೆದ ಏಕೈಕ ಮಹಿಳೆ ಯಾರಾಗಿರ್ತಾರೆ ಅಂತಂದ್ರೆ ನೀರಜಾ ಭಾನೋಟ್ ಆಗಿರ್ತಾಳೆ. ಹಿಯರ್ ವಿ ಕ್ಯಾನ್ ಸಿ ಸಮ್ ಮೋರ್ ಕ್ವಶನ್ಸ್. ಹೂ ವರ್ ನೀರಜಾಸ್ ಪೇರೆಂಟ್ಸ್? ವೆನ್ ಡಿಡ್ ಶಿ ಜಾಯಿನ್ Pan Am Airlines? Who escaped from the aircraft? Why? How did Neeraja die? You already read how did Neeraja die. She died while saving passengers from terrorists on September 5. ಆಕೆ ಪ್ಯಾಸೆಂಜರ್ಗಳನ್ನು ಸೇವ್ ಮಾಡಲಿಕ್ಕೆ ಅಂಥೇಳಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಇದೊಂದು ಕ್ವಶನಿಗೆ ನಮಗೆ ಆನ್ಸರ್ ಸಿಕ್ಕದ. ಈ ನೆಕ್ಸ್ಟ್ ಕ್ವಶನಿಗೆ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫನ್ನು ಓದಬೇಕಾಗ್ತದೆ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್ ಡಿಯರ್ ಚಿಲ್ಡ್ರನ್. Neeraja Bhanot was born on September 7, 1963 in Chandigarh, India. She was the daughter of Rama Bhanot and Harish Bhanot, a Mumbai-based journalist. She was an alumna of Sacred Heart Senior Secondary School. Alumna of Sacred Heart Senior Secondary School, Chandigarh, Bombay Scottish School and St. Xavier's College, Mumbai. ನೀರಜಾ ಭಾನೋಟ್ ಈಗ ಆಲ್ರೆಡಿ ಹೇಳಿದಂಗೆ 7 ಸೆಪ್ಟೆಂಬರ್ 1963 ಒಳಗೆ ಚಂಡೀಗಢ ಒಳಗೆ ಹುಡ್ತಾಳೆ. ಶಿ ವಾಸ್ ದ ಡಾಟರ್ ಆಫ್ ರಮಾ ಭಾನೋಟ್ ಆ್ಯಂಡ್ ಹರೀಶ್ ಭಾನೋಟ್. ಈಕೆಯ ತಂದೆ ಮತ್ತು ತಾಯಿ ರಮಾ ಭಾನೋಟ್ ಮತ್ತು ಹರೀಶ್ ಭಾನೋಟ್ ಆಗಿರ್ತಾರೆ. ಮುಂಬೈ ಜರ್ನಲಿಸ್ಟ್ ಫ್ಯಾಮಿಲಿಯವ್ರದ್ದು. ಶಿ ವಾಸ್ ಆ್ಯನ್ ಅಲುಮ್ನಾ ಮೀನ್ಸ್ ಅ ಫಾರ್ಮರ್ ವುಮೆನ್ ಸ್ಟೂಡೆಂಟ್ ಅಂತಂದ್ರೆ
ಹಳೆಯ ವಿದ್ಯಾರ್ಥಿಯಾಗಿರ್ತಾಳೆ. ಯಾವ ಸ್ಕೂಲಿಂದು ಯಾವ ಕಾಲೇಜಿಂದು ಅಂತಂದ್ರೆ ಸೆಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲಿನ ಹಳೆಯ ವಿದ್ಯಾರ್ಥಿ ಚಂಡೀಗಢ ಒಳಗೆ. ಅದೇ ರೀತಿ ಬಾಂಬೆ ಸ್ಕಾಟಿಷ್ ಸ್ಕೂಲ್ ಆ್ಯಂಡ್ ಸೇಂಟ್ ಸೇವಿಯರ್ಸ್ ಕಾಲೇಜ್ ಮುಂಬೈ. ಈ ಎಲ್ಲ ಇನ್ಸ್ಟಿಟ್ಯೂಟ್ಗಳ ಹಳೆಯ ವಿದ್ಯಾರ್ಥಿ ಯಾರಾಗಿರ್ತಾರ ಅಂತಂದ್ರೆ ನೀರಜಾ ಭಾನೋಟ್ ಆಗಿರ್ತಾಳೆ. ನೀರಜಾ ಭಾನೋಟ್ ಜಾಯಿಂಡ್ ಪ್ಯಾನ್ ಆಮ್ ಏರ್ಲೈನ್ಸ್ ಇನ್ 1986. She was the senior flight purser on the ill-fated Pan Am Flight 73. This flight was hijacked by 4 heavily armed terrorists after it landed in Karachi at 5 a.m. from Mumbai. PA-73 was en route to Frankfurt and onward to New York City. Neeraja alerted the cockpit crew about the hijack as the plane was on the tarmac. The 3-member cockpit crew of pilot, co-pilot and the flight engineer were able to flee from the aircraft. Neeraja, being the most senior cabin crew member on board, took charge. ನೀರಜಾ ಭಾನೋಟ್ ಜಾಯಿಂಡ್ ಪ್ಯಾಮ್ ಏನ್ ಏರ್ಲೈನ್ಸ್ ಇನ್ 1986. 1986ರಲ್ಲಿ ಈಕೆ ಒಂದು ಪ್ಯಾಮ್ ಏರ್ಲೈನ್ಸ್ ಅನ್ನುವಂಥ ಕಂಪನಿಯಲ್ಲಿ ವಿಮಾನದ ಕಂಪನಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತಾಳೆ, ಅಲ್ಲಿ ಜಾಯಿನ್ ಆಗ್ತಾಳೆ. ಶಿ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸರ್ ಆನ್ ದ ಇಲ್-ಫೆಟೆಡ್ ಪ್ಯಾನ್ ಆಮ್ ಫ್ಲೈಟ್ 73. ಇಲ್-ಫೆಟೆಡ್ ಅಂದರೆ ರೋಗಗ್ರಸ್ತವಾದಂತಹ ಒಂದು ವಿಮಾನದ ಚಾಲಕಿಯಾಗಿ ಈಕೆ ನೇಮಕಗೊಳ್ತಾಳೆ. ಪರ್ಸರ್ ಮೀನ್ಸ್ ಆನ್ ಆಫೀಸರ್ ಆನ್ ಅ ಪ್ಲೇನ್ ಹೂ ಟೇಕ್ಸ್ ಕೇರ್ ಆಫ್ ಪ್ಯಾಸೆಂಜರ್ಸ್ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರಯಾಣಿಕರ ಒಂದು ಕಾಳಜಿಯನ್ನು ವಹಿಸುವಂಥ ಕೆಲಸವನ್ನು ಈಕೆ ಮಾಡ್ತಿರ್ತಾಳೆ. ಅದು ಇಲ್-ಫೆಟೆಡ್ ಫ್ಲೈಟ್ ಆಗಿರ್ತೈತಿ. ಇಲ್-ಫೆಟೆಡ್ ಅಂತಂದ್ರೆ ರೋಗಗ್ರಸ್ತ ಫ್ಲೈಟ್ ಆಗಿರ್ತೈತಿ. ಯಾಕೆ ಅದಕ್ಕೆ ಹಂಗೆ ಕರೆದ್ರು ಅಂತಂದ್ರೆ ದಿಸ್ ಫ್ಲೈಟ್ ವಾಸ್ ಹೈಜಾಕ್ಡ್ ಬೈ 4 ಹೆವಿಲಿ ಆರ್ಮ್ಡ್ ಟೆರರಿಸ್ಟ್ಸ್ ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ ಅಟ್ 5 a.m. ಮುಂಜಾನೆ 5 ಗಂಟೆಗೆ ಅದು ಕರಾಚಿಗೆ ಬಂದು ತಲುಪಿದಾಗ ಅದು ಏನಾಗಿರ್ತೈತಿ ಅಂತಂದ್ರೆ ಹೈಜಾಕ್ ಅಂದ್ರೆ ಅಪಹರಣ ಆಗಿರ್ತೈತಿ. ಯಾರಿಂದ ಅಂತಂದ್ರೆ 4 ಜನ ಭಯೋತ್ಪಾದಕರಿಂದ ಅದು ಅಪಹರಣವಾಗಿರ್ತೈತಿ. ಯಾವುದು ಈಕೆ ಇದ್ದಂಥ ಫ್ಲೈಟ್, ಅದ್ರ ಹೆಸರೇನು ಅಂತಂದ್ರೆ ಪ್ಯಾನ್ ಏಮ್ ಫ್ಲೈಟ್ 73. ಆ ಪ್ಯಾನ್ ಏಮ್ ಫ್ಲೈಟ್ 73 ವಾಸ್ en route to Frankfurt and onward to ನ್ಯೂಯಾರ್ಕ್ ಸಿಟಿ. ಅದು ಎಲ್ಲಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿರುತ್ತೆ ಅಂತಂದ್ರೆ ಫ್ರಾಂಕ್ಫರ್ಟಿಂದ ಆನ್ವರ್ಡ್ ಟು ನ್ಯೂಯಾರ್ಕ್ ಸಿಟಿಗೆ ಹೋಗಬೇಕಾಗಿರ್ತೈತಿ. ನೀರಜಾ ಅಲರ್ಟೆಡ್ ದ ಕಾಕ್ಪಿಟ್ ಕ್ರೂ ಅಬೌಟ್ ದ ಹೈಜಾಕ್. ಆಕೆ ಅಲರ್ಟ್ ಆಗಿ ಆ ಕಾಕ್ಪಿಟ್ ಅಂತಂದ್ರೆ ಆ ಕಂಪಾರ್ಟ್ಮೆಂಟ್ ಫಾರ್ ದ ಪೈಲಟ್, ಅಲ್ಲಿ ಅವರಿಗಾಗಿ ಕೂಡಾಕಂತೇಳಿ ಒಂದು ಪೈಲಟ್ಗಳಿಗೆ ಕೂಡಾಕಂತೇಳಿ ಒಂದು ಕಂಪಾರ್ಟ್ಮೆಂಟ್ ಇರ್ತೈತಿ. ಅಲ್ಲಿ ಹೋಗಿ ಅಲರ್ಟ್ ಮಾಡ್ತಾಳೆ. ಅಲರ್ಟ್ ಮಾಡಿದರೂ ಸಹಿತ ಹೈಜಾಕ್ ಬಗ್ಗೆ ಹೇಳ್ತಾಳೆ ಆಕೆ. ಕ್ರೂ ಅಬೌಟ್ ದ ಹೈಜಾಕ್ ಬಗ್ಗೆ ಹೇಳ್ತಾಳೆ. ದೆನ್ ಆ್ಯಸ್ ದ ಪ್ಲೇನ್ ವಾಸ್ ಆನ್ ದ ಟಾರ್ಮ್ಯಾಕ್ ದ 3-member ಕಾಕ್ಪಿಟ್ ಕ್ರೂ ಆಫ್ ಪೈಲಟ್, co-pilot and the flight engineer were able to flee from the aircraft. ಈ ಸುದ್ದಿ ಗೊತ್ತಾದ ಮೇಲೆ ಕ್ರೂ ಅಂತಂದ್ರೆ ಆಲ್ ದ ಪೀಪಲ್ ವರ್ಕಿಂಗ್ ಆನ್ ಅ ಪ್ಲೇನ್, ಎಲ್ಲ ಅಲ್ಲಿರ್ತಕ್ಕಂಥ ತನ್ನ ಸ್ಟಾಫ್ಗಳಿಗೆ ಹೇಳ್ತಾಳೆ ಹೈಜಾಕ್ ಆಗೈತಿ ನಮ್ಮದು ಒಂದೇನ ವಿಮಾನ ಅಪಹರಣ ಮಾಡ್ಯಾರ ಅಂತೇಳಿ ಹೇಳ್ತಾಳೆ. ಹೇಳಿದಾದ್ಮೇಲೆ ಆ್ಯಸ್ ದ ಪ್ಲೇನ್ ವಾಸ್ ಆನ್ ದ ಟರ್ಮ್ಯಾಕ್ ಅಂತಂದ್ರೆ ಆ ಪ್ಲೇನ್ ರನ್ವೇ ಹಾಕಿರ್ತೈತಿ, ಸ್ಟಾರ್ಟ್ ಆಗಿರ್ತೈತಿ. ಸ್ಟಾರ್ಟ್ ಆದ ಸಮಯದೊಳಗೆ ಈಕಿ ಹೇಳ್ತಾಳೆ. ಆವಾಗ ಏನು ಮಾಡ್ತಾರೆ ಅಂತಂದ್ರೆ ಅದು ಸ್ಟಾರ್ಟ್ ಇರತೈತಿ. ಆವಾಗ ದ 3-member ಕಾಕ್ಪಿಟ್ ಕ್ರೂ ಆಫ್ ಪೈಲಟ್, ಅಲ್ಲಿರ್ತಕ್ಕಂಥ ಸ್ಟಾಫ್ ಒಳಗೆ 3 ಜನ ಯಾರ್ಯಾರು ಅಂತಂದ್ರೆ ಪೈಲಟ್, ಕೋ-ಪೈಲಟ್ ಆ್ಯಂಡ್ ಫ್ಲೈಟ್ ಇಂಜಿನಿಯರ್ ವರ್ ಏಬಲ್ ಟು ಫ್ಲೀ ಫ್ರಮ್ ದ ಏರ್ಕ್ರಾಫ್ಟ್. ಅವರು ಅಲ್ಲಿಂದ ಓಡಿ ಹೋಗೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಅಲ್ಲಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಓಡಿ ಹೋಗುವಂಥ ಅಂದ್ರೆ ಚಾಲು ಇರ್ತಕ್ಕಂಥ ವಿಮಾನದಿಂದ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನೀರಜಾ ಬೀಯಿಂಗ್ ದ ಮೋಸ್ಟ್ ಸೀನಿಯರ್ ಕ್ಯಾಬಿನ್ ಕ್ರೂ ಮೆಂಬರ್ ಆನ್ ಅ ಬೋರ್ಡ್ ಟುಕ್ ಚಾರ್ಜ್. ಈಕಿನ ಏನಿರ್ತಾಳೆ ಮೋಸ್ಟ್ ಸೀನಿಯರ್ ಕ್ಯಾಬಿನ್ ಕ್ರೂ, ಅಲ್ಲಿರ್ತಕ್ಕಂಥ ಸ್ಟಾಫ್ ಒಳಗೆ ಈಕಿನ ಸೀನಿಯರ್ ಇರೋದ್ರಿಂದ ಆ ಒಂದು ವಿಮಾನದ ಚಾರ್ಜನ್ನು ತಗೋತಾಳೆ. ಸೊ ವಾಟ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಹೈಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ಅ ಪ್ಯಾಸೆಂಜರ್ ಹೂ ಐಡೆಂಟಿಫೈಡ್ ಹಿಮ್ಸೆಲ್ಫ್ ಟು ದ ಟೆರರಿಸ್ಟ್ಸ್ ಆ್ಯಸ್ ಆನ್ ಅಮೇರಿಕನ್. ದ ಟೆರರಿಸ್ಟ್ಸ್ ವಾಂಟೆಡ್ ಟು ಐಡೆಂಟಿಫೈ ದ ಅಮೇರಿಕನ್ಸ್. ಅಲ್ಲಿ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅಮೇರಿಕನರು ಮಾತ್ರ ಆ ಹೈಜಾಕರ್ಸರಿಗೆ ಅಂದರೆ ಅಪಹರಣಕಾರರಿಗೆ ಬೇಕಾಗಿರೋದವರು ಅಮೇರಿಕನ್ಸ್ ಆಗಿರ್ತಾರೆ. ಅವ್ರಿಗೆ ಯಾರು ಅಮೇರಿಕನ್ ಅನ್ನಿಸ್ತಾರೋ ಅವ್ರಿಗೆಲ್ಲ ಶೂಟ್ ಮಾಡ್ತಿರ್ತಾರೆ, ಯಾರು ಆ ಹೈಜಾಕರ್ಸ್. ಸೊ ದ ಟೆರರಿಸ್ಟ್ಸ್ ವಾಂಟೆಡ್ ಟು ಐಡೆಂಟಿಫೈ ದ ಅಮೇರಿಕನ್ಸ್, ಸೊ ದೇ instructed Neeraja to collect the passports of all the passengers. Neeraja and the other attendants under her charge
ಹಿಡ್ ದ ಪಾಸ್ಪೋರ್ಟ್ಸ್ ಆಫ್ ದ 40 ಅಮೇರಿಕನ್ಸ್ ಆನ್ ಬೋರ್ಡ್. ಅವರಿಗೆ ಅಮೇರಿಕಾದವ್ರು ಬೇಕಾಗಿರೋದ್ರಿಂದ ಅಮೇರಿಕಾದವರು ಯಾರ್ಯಾರು ಅದಾರ ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡ್ತಾರು ಅಂತಂದ್ರೆ ಅಮೇರಿಕನ್ದವ್ರ ಪಾಸ್ಪೋರ್ಟ್ಗಳನ್ನು ಕಲೆಕ್ಟ್ ಮಾಡೋಕೆ ನಿರ್ಜಾಗ ಮತ್ತು ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಜನರಿಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಆದ್ರೆ ಇವ್ರು ಏನು ಮಾಡ್ತಾರು, ನೀರಜ ಮತ್ತು ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಆ ಪಾಸ್ಪೋರ್ಟ್ಗಳನ್ನು ಮುಚ್ಚಿಡ್ತಾರೆ. ಮುಚ್ಚಿಟ್ಟು ಹೌ ಮೆನಿ ಮೆಂಬರ್ಸ್ ದೇ ಸೇವ್ಡ್ 40 ಅಮೇರಿಕನ್ಸ್ಗಳನ್ನು ಅವರು ಸೇವ್ ಮಾಡ್ತಾರೆ. ಆಫ್ಟರ್ 17 hours ದ ಹೈಜಾಕರ್ಸ್ ಓಪನ್ ದ ಫೈರ್ ಆ್ಯಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್. ನಿರ್ಜಾ ಓಪನ್ ದ ಎಮರ್ಜೆನ್ಸಿ ಡೋರ್ and helped a number of passengers to escape. She did not herself escape. She died while shielding 3 children from a hail of bullets. Nirja was recognized internationally as the heroine of the hijack. She is the youngest recipient of Ashoka Chakra, India's highest civilian award of bravery. 40 ಅಮೇರಿಕನ್ಗಳ ಒಂದು ಪಾಸ್ಪೋರ್ಟನ್ನು ತೆಗೆದಿಟ್ಟು ಇವ್ರು ಏನು ಮಾಡ್ತಾರೆ, ಹೈಜಾಕರ್ಸ್ ಆಫ್ಟರ್ 17 hours 17 ತಾಸಿನ ನಂತರ ದ ಹೈಜಾಕರ್ಸ್ ಓಪನ್ ಫೈರ್ ಆ್ಯಂಡ್ ಸೆಟ್ ಆಫ್ ಎಕ್ಸ್ಪ್ಲೋಸಿವ್. ಅಲ್ಲಿ ಆ ವಿಮಾನಕ್ಕೆ ಬೆಂಕಿಯನ್ನು ಇಡಲು ಪ್ರಯತ್ನವನ್ನು ಮಾಡ್ತಾರೆ, ಇಡ್ತಾರೆ, ಪ್ರಯತ್ನ ಮಾಡೋದಲ್ಲ ಇಟ್ಟ ಬಿಡ್ತಾರೆ. ನಿರ್ಜಾ ಓಪನ್ ದ ಎಮರ್ಜೆನ್ಸಿ ಡೋರ್ ಆ್ಯಂಡ್ ಹೆಲ್ಪ್ ದ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟು ಎಸ್ಕೇಪ್. ಅಲ್ಲಿರ್ತಕ್ಕಂಥ ಹಲವು ಜನರಿಗೆ ಎಸ್ಕೇಪ್ ಆಗಲಿಕ್ಕೆ ಆಕೆಯ ಒಂದು ಸ್ಥಳದಲ್ಲಿ ತುರ್ತು ನಿರ್ಗಮನ ಅಂಥೇಳಿ ಮಾಡಿರ್ತಾರೆ. ಪ್ರತಿಯೊಂದು ಬಸ್ಸಿಗೂ ಇರ್ತಿರ್ತಾವೆ, ನೋಡಿರ್ಬೇಕು ನೀವು, ತುರ್ತು ನಿರ್ಗಮನ ಅಂಥೇಳಿ. ಸೊ ಆ ಒಂದು ಎಮರ್ಜೆನ್ಸಿ ಡೋರನ್ನು ಓಪನ್ ಮಾಡಿ ಪ್ಯಾಸೆಂಜರ್ಸ್ ತಪ್ಪಿಸ್ಕೊಳ್ಳೋಕೆ ಈಕೆ ಹೆಲ್ಪ್ ಮಾಡ್ತಾಳೆ. ಯಾರು, ನೀರಜಾ. ಶಿ ಡಿಡ್ ನಾಟ್ ಹರ್ಸೆಲ್ಫ್ ಎಸ್ಕೇಪ್. ಆಕೆ ಅಷ್ಟಕ್ಕಾಕಿನ ಎಸ್ಕೇಪ್ ಆಗ್ಬೋದಿತ್ತು, ಆದರೆ ಆಕೆ ಹಂಗೆ ಮಾಡಲಿಲ್ಲ. ಫಸ್ಟ್ ಪ್ರಯಾಣಿಕರನ್ನು ಸೇವ್ ಮಾಡಿದಂಥ ಮಹಿಳೆ. ಶಿ ಡೈಡ್ ವೈಲ್ ಶೆಲ್ಡಿಂಗ್ 3 children ಫ್ರಮ್ ಅ ಹೆಲ್ ಆಫ್ ಬುಲೆಟ್ಸ್. ಹೆಲ್ ಆಫ್ ಬುಲೆಟ್ಸ್ ಮೀನ್ಸ್ ಅ ಕಲೆಕ್ಷನ್ ಆಫ್ ಬುಲೆಟ್ಸ್ಗಳಿಂದ ಆಕೆ ಏನು ಮಾಡ್ತಾಳೆ, 3 ಜನ ಮಕ್ಕಳನ್ನು ಸೇವ್ ಮಾಡಿದಂಥ ಮಹಿಳೆ, ದಿಟ್ಟ ಮಹಿಳೆ ಯಾರಾಗಿರ್ತಾರೆ ಅಂತಂದ್ರೆ ನೀರಜಾ ಭಾನೋಟ್. ನಿರ್ಜಾ ವಾಸ್ ರೆಕಗ್ನೈಸ್ಡ್ ಇಂಟರ್ನ್ಯಾಷನಲಿ ಆ್ಯಸ್ ದ ಹೀರೋಯಿನ್ ಆಫ್ ದ ಹೈಜಾಕ್. ಈಕೆಯನ್ನು ಯಾವ ರೀತಿ ಗುರುತಿಸ್ತಾರೆ ಅಂತಂದ್ರೆ ದ ಹೀರೋಯಿನ್ ಆಫ್ ದ ಹೈಜಾಕ್ ಅಂಥೇಳಿ ಈಕೆಯನ್ನು ಜಗತ್ತು ಇಲ್ಲಿಯವರೆಗೂ ಗುರುತಿಸ್ಕೊಂಡು ಬಂದಿದೆ. ಯಾಕಂದರೆ ಅಷ್ಟು ಜನ ಪ್ರಯಾಣಿಕರನ್ನು ಮತ್ತು 3 ಜನ ಮಕ್ಕಳನ್ನು ರಕ್ಷಿಸಿದ ಕೀರ್ತಿ ಈಕೆಗೆ ಸಲ್ಲುತ್ತದೆ. ಶಿ ಈಸ್ ದ ಯಂಗೆಸ್ಟ್ ರೆಸಿಪೆಂಟ್ ಆಫ್ ದ ಅಶೋಕ ಚಕ್ರ. ಅಶೋಕ ಚಕ್ರವನ್ನು ಪಡೆದ ಮಹಿಳೆ ಯಾರಾಗಿರ್ತಾರ ಅಂತಂದ್ರೆ ಈ ನೀರಜಾ ಭಾನೋಟ್ ಆಗಿರ್ತಾಳ. ತರುಣ ಮಹಿಳೆ ಅಂಥೇಳಿ ಈಕೆಗೆ ಕರೀತಾರೆ. ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಫಾರ್ ಬ್ರೇವರಿ ಅಂದರೆ ಶೌರ್ಯಕ್ಕೆ ಕೊಡುವ ಒಂದು ಅತ್ಯುನ್ನತವಾದ ಪ್ರಶಸ್ತಿ, ನಾಗರಿಕ ಪ್ರಶಸ್ತಿ ಯಾವುದಾಗಿರುತ್ತೆ ಅಂತಂದ್ರೆ ಈ ಒಂದು ಅಶೋಕ ಚಕ್ರ ಆಗಿರುತ್ತೆ. ಸೊ ಅಶೋಕ ಚಕ್ರ ಸಿಟೇಷನ್. ಹರ್ ಲಾಯಲ್ಟೀಸ್ ಟು ದ ಪ್ಯಾಸೆಂಜರ್ಸ್ ಆಫ್ ದ ಏರ್ಕ್ರಾಫ್ಟ್ ಇನ್ ಡಿಸ್ಟ್ರೆಸ್ ವಿಲ್ ಫಾರ್ ಎವರ್ ಬಿ ಅ ಲಾಸ್ಟಿಂಗ್ ಟ್ರಿಬ್ಯೂಟ್ ಟು ದ ಫೈನೆಸ್ಟ್ ಕ್ವಾಲಿಟೀಸ್ ಆಫ್ ದ ಹ್ಯೂಮನ್ ಸ್ಪಿರಿಟ್. ಆಕೆಯ ಒಂದು ಸಾಧನೆ ನಮ್ಮ ಎಲ್ಲ ಮಾನವ ಜನಾಂಗಕ್ಕೆ ಯಾವಾಗಲೂ ಸ್ಫೂರ್ತಿಯನ್ನು ತರುವಂಥದ್ದಾಗಿದೆ ಅಂಥೇಳಿ ನಾವಿಲ್ಲಿ ನೆನೀಬಹುದು ಆಕೆಯನ್ನು. So dear children, here we can see some more new words. We can see in your textbook also. Read them carefully and remember them. So I hope you understand this lesson very well. Dear children, you have to courage like Neeraja Bhanot and take care of everyone, your surroundings, your parents and all of your family, country also. Thank you.